ನನ್ನೊಂದಿಗೆ ಬೆಂಗಳೂರಿನ ಯಶವಂತಪುರ ಡಿಪೋದಲ್ಲಿದ್ದೀವಿ. BMTC ಬಸ್ನ ನಿರ್ವಾಹಕರಿದ್ದಾರೆ ನನ್ನೊಂದಿಗೆ. ಸರ್, ಏನು ಹೇಳ್ತೀರಾ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇದೆಯಾ ಇಲ್ಲ ಅನ್ನೋಂಥದ್ದು? ಬೆಂಬಲ ಇದೆ. ಡಿಪೋಗೆ ಬಂದಮೇಲೆ ಡ್ಯೂಟಿ ಕೊಟ್ಟಿದ್ದಾರೆ, ಡ್ಯೂಟಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಬೆಂಬಲವನ್ನು ಯಾವ ರೀತಿಯಾಗಿ ನೀವು ಸೂಚಿಸ್ತೀರಾ ಅನ್ನುವಂಥದ್ದು? ಏನು ಮಾಡೋಂಗಿಲ್ಲ ಸರ್. ಈಗ 38 ತಿಂಗಳ ಅರಿಯರ್ಸ್ ಬಾಕಿ ಇದೆ. ಸರ್ಕಾರಕ್ಕೆ ನೀವೇನು ಹೇಳ್ತಿದ್ದೀರಾ, ಏನು ಮನವಿ ಮಾಡ್ತೀರಾ ಸರ್ಕಾರಕ್ಕೆ ಅನ್ನುವಂಥದ್ದು? ಏನು ಮಾತಾಡೋಂಗಿಲ್ಲ, ಬೇಡ. ಎಸ್, ಅಂದರೆ ಇದಿಷ್ಟು ಸಾರಿಗೆ ನೌಕರರು ಹೇಳುವಂಥದ್ದು. ಅಂದರೆ ನಾವು ಬೆಂಬಲವನ್ನು ಕೊಡ್ತೀವಿ, ಆದರೆ ಡಿಪೋಗೆ ಬಂದ ನಂತರದಲ್ಲಿ ನಾವು ಕೆಲಸ ಮಾಡಲೇಬೇಕು, ಕೆಲಸ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಅಂದರೆ ನಿಜವಾಗಿ ಸಾರಿಗೆ ನೌಕರರು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಿದ್ದಾರೆ. ಆದರೆ ಮಾತನಾಡಲಿಕ್ಕೆ, ಅಂದರೆ ಕ್ಯಾಮ್ರಾ ಮುಂದೆ ಮಾತನಾಡಲಿಕ್ಕೆ ಒಂದಷ್ಟು ಸಮಸ್ಯೆಗಳು, ಅಂದರೆ ಕರ್ತವ್ಯದಲ್ಲಿ ಇರೋದ್ರಿಂದಾಗಿ ಮಾತನಾಡಲಿಕ್ಕೆ ಹಿಂದೇಟು ಹಾಕುವಂಥದ್ದು. ಆದರೆ ಬಹುತೇಕ ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತೀನಿ ಅನ್ನುವಂಥ ಹೇಳುವಂಥದ್ದು. ಅಂದರೆ 38 ತಿಂಗಳ ಅರಿಯರ್ಸು ಬಾಕಿ ಇರುವಂಥದ್ದು, ಹಾಗೆ ವೇತನ ಪರಿಷ್ಕರಣೆಯನ್ನು ಕೂಡ ಮಾಡಲಿಕ್ಕೆ ಸರ್ಕಾರ ಹಿಂದೇಟು ಹಾಕ್ತೀನಿ ಅನ್ನೋದ್ರ ಬಗ್ಗೆ ಆಕ್ರೋಶನ ವ್ಯಕ್ತಪಡಿಸಿದ್ರು. ಸರ್, ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾವು ಏನು ಹೇಳೋಣ ಸರ್, ಎಲ್ಲ ಮುಖ್ಯಮಂತ್ರಿ ಏನು ಮಾಡ್ತಾರೆ ಅದು ಮಾಡ್ತಾರೆ. ಓಕೆ, ಅಂದರೆ ಎಂದಿನಂತೆ ಬಸ್ ಸಂಚಾರ ಇದೆಯಾ ಅಥವಾ ಹೇಗೆ ಅನ್ನುವಂಥದ್ದು, ಯಾವ ಥರ ಇದೆ ಅಂತ ಹೇಳಿ? ಎಂದಿನಂತೆ ಸಂಚಾರ ಇದೆ, BMTC ಓಡ್ತಾ ಇದ್ದಾವೆ. ಅಲ್ಲ, ಕೆಲವೊಂದು ಬಸ್ಗಳು ಡಿಪೋದಲ್ಲೇ ಉಳಿದಿದೆ, ರಜೆ ಹಾಕಿದಾರ ನಿರ್ವಾಹಕರು, ಚಾಲಕರು? ಔಟ್ ಗಾಡಿಗಳು ಔಟ್ ಮಾಡಿಲ್ಲ, ನಾವು ಬಂದಿರೋರೆಲ್ಲ ಔಟ್ ಮಾಡಿದ್ದೀವಿ. ಔಟ್ ಮಾಡಿದ್ದಾರೆ. ಓಕೆ, ಅಂದರೆ ಪ್ರಯಾಣಿಕರಿಗೂ ಸಮಸ್ಯೆ ಆಗಬಾರ್ದು ಅಂತ ಕೆಲವೊಂದು ಬಸ್ಗಳನ್ನು ಬಿಟ್ಟಿರುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಡ್ಯೂಟಿ ಮಾಡ್ತಾ ಇದ್ದೀವಿ. ಏನು ಹೇಳ್ತೀರಾ ಸರ್, ಸಾರಿಗೆ ನೌಕರರ ಒಕ್ಕೂಟದ ಮುಖಂಡರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ ಏನು ಹೇಳ್ತೀರಿ ನೀವು? ನಾನು ಏನು ಹೇಳಂಗಿಲ್ಲ ಬಿಡಿ. ಎಸ್, ಅಂದರೆ ಇದಿಷ್ಟು BMTC ಬಸ್ನ ನಿರ್ವಾಹಕರು ಹೇಳುವಂಥದ್ದು. ನಾವು ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ, ಅಂದರೆ ಡಿಪೋಗೆ ಬಂದು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ, ಆದರೆ ಕೆಲವೊಂದು ಮಾತುಗಳನ್ನು ಆಡ್ಲಿಕ್ಕೆ ಆಗಲ್ಲ, ಹೇಳಲಿಕ್ಕಾಗಲ್ಲ. ಅಂದರೆ ಕರ್ತವ್ಯದಲ್ಲಿ ನಾವು ಇರೋದ್ರಿಂದಾಗಿ ನಾವು ಕೆಲವೊಂದು ವಿಚಾರಗಳನ್ನು ಮಾತಾಡ್ಲಿಕ್ಕೆ ಆಗಲ್ಲ ಅನ್ನುವಂತಹ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.